ಓಂ ಶಾಂತಿ. ಮುರಳಿಯ ದಿನಾಂಕ 9/1/2022. ರಿವೈಸ್ ಮುರಳಿ 21/12/89 ಇಸ್ವಿಯ. त्रिदेव रचयिता द्वारा वरदानों की प्राप्ति. ತ್ರಿದೇವ ರಚಯಿತನ ಮೂಲಕ ವರದಾನಗಳ ಪ್ರಾಪ್ತಿ. आज त्रिदेव रचयिता अपनी साकारी और आकारी रचना को देख रहे. दोनों रचना अति प्रिय है. ಈ ದಿನ ತ್ರಿಮೂರ್ತಿ ರಚಯಿತನಾದ ತ್ರಿದೇವ ರಚಯಿತನಾದ ತಂದೆ ತಮ್ಮ ಸಾಕಾರ ಮತ್ತು ಆಕಾರಿ ರಚನೆಯನ್ನು ನೋಡ್ತಾ ಇದ್ದಾರೆ. दोनों रचना अति प्रिय है, इसलिए रचता रचना को देख हर्षित होते. ಸಾಕಾರಿ ಮತ್ತು ಆಕಾರಿ ಎರಡೂ ಪ್ರಕಾರದ ರಚನೆ ತಂದೆಗೆ ಅತ್ಯಂತ ಪ್ರಿಯವಾಗಿದೆ. ಆದ್ದರಿಂದ ರಚಯಿತನಾದ ತಂದೆ ತನ್ನ ರಚನೆಯನ್ನು ನೋಡಿ ಹರ್ಷಿತ ಆಗ್ತಿದ್ದಾರೆ. ರಚನಾ ಸದಾಯ ಖುಷಿ ಕೆ ಗೀತ ಗಾತಿ ಕಿ ವಾಹ ರಚತಾ और रचता ಸದಾಯ ಗೀತ ಗಾತೆ ವಾಹ ಮೇರಿ ರಚನಾ. ರಚನೆಯಾದಂತಹ ನಾವು ಮಕ್ಕಳು ಸದಾ ಖುಷಿಯಿಂದ ಈ ಗೀತೆಯನ್ನು ಹಾಡ್ತೇವೆ, ವಾಹ ನಮ್ಮ ರಚಯಿತ ಅಂತ. ಹಾಗೆ ರಚಯಿತನಾದ ತಂದೆ ಸದಾ ರಚನೆಯಾದ ಮಕ್ಕಳ ಬಗ್ಗೆ ಈ ಗೀತೆಯನ್ನು ಹಾಡ್ತಾರೆ, ವಾಹ ನನ್ನ ರಚನೆ ಅಂತ. रचना प्रिय है, जो प्रिय होता है सदा सब कुछ देकर ಸಂಪನ್ನ बनाते. ರಚನೆ ಬಾಬೋರ್ಗೆ ಬಹಳ ಪ್ರಿಯ ಆಗಿದೆ. ಯಾರ ಮೇಲೆ ಪ್ರೀತಿ ಇರುತ್ತೋ ಅವರಿಗೆ ಎಲ್ಲವನ್ನೂ ಕೊಟ್ಟು ಸಂಪನ್ನ ಮಾಡ್ತಾರೆ. तो बाप ने हर एक श्रेष्ठ रचना को विशेष तीनों संबंध से कितना संपन्न बनाया है. ಹಾಗೆ ಬಾಬಾ ತಮ್ಮ ಪ್ರತಿಯೊಬ್ಬ ಮಗುವಿಗೆ ಅಂದರೆ ರಚನೆಯಾದಂತಹ ಶ್ರೇಷ್ಠ ಆತ್ಮರಿಗೆ ವಿಶೇಷ 3 ಸಂಬಂಧದಿಂದ ಎಷ್ಟೊಂದು ಸಂಪನ್ನ ಮಾಡ್ತಾರೆ. बाप के संबंध से दाता बन ज्ञान खजाने से ಸಂಪನ್ನ बनाया. ತಂದೆಯ ಸಂಬಂಧದಿಂದ ಶಿವಬಾಬಾ ದಾತ ಆಗಿ ಜ್ಞಾನ ಖಜಾನೆಯಿಂದ ಮಕ್ಕಳನ್ನು ಸಂಪನ್ನ ಮಾಡ್ತಾರೆ. ಶಿಕ್ಷಕ ರೂಪ से भाग्य विधाता बन अनेक जन्मों के लिए भाग्यवान बनाया. ಶಿಕ್ಷಕನ ರೂಪದಿಂದ ಭಾಗ್ಯ ವಿಧಾತ ಆಗಿ ಅನೇಕ ಜನ್ಮಗಳ ಸಲುವಾಗಿ ಮಕ್ಕಳನ್ನು ಭಾಗ್ಯವಂತರನ್ನಾಗಿ ಮಾಡ್ತಾರೆ. ಸದ್ಗುರು ಕೆ ರೂಪ ಮೇ ವರದಾತಾ ಬನ್ ವರದಾನೋं से झोली भर देते. ಸದ್ಗುರುವಿನ ರೂಪದಲ್ಲಿ ವರದಾತ ಆಗಿ ಮಕ್ಕಳ ಜೋಳಿಗೆಯನ್ನು ವರದಾನಗಳಿಂದ ತುಂಬಿಬಿಡ್ತಾರೆ. ಯಹ ಹೇ ಅವಿನಾಶಿ ಸ್ನೇಹ ವಾ ಪ್ಯಾರ್. ಇದು ಶಿವಬಾಬಾ ನಮಗೆ ಕೊಡುವ ಸ್ನೇಹ ಅಥವಾ ಪ್ರೀತಿಯಾಗಿದೆ. प्यार की विशेषता यही है, जिससे प्यार होता है उसकी कमी अच्छी नहीं लगेगी. कमी को कमाल के रूप में परिवर्तन करेंगे. ಪ್ರೀತಿಯ ವಿಶೇಷತೆ ಏನು ಅಂದರೆ, ಯಾರ ಮೇಲೆ ಪ್ರೀತಿ ಇರ್ತದೋ
ಅವರ ಕೊರತೆ ನಮಗೆ ಹಿಡಿಸೋದಿಲ್ಲ. ಆ ಕೊರತೆಯನ್ನು ಚಮತ್ಕಾರದ ರೂಪದಲ್ಲಿ ಪರಿವರ್ತನೆ ಮಾಡ್ತಾರೆ. बाप को बच्चों की कमी सदा कमाल के रूप में परिवर्तन करने का ಶುಭ ಸಂಕಲ್ಪ रहता है. ತಂದೆಗೆ ಮಕ್ಕಳ ಕೊರತೆಯನ್ನು ಚಮತ್ಕಾರದ ರೂಪದಲ್ಲಿ, ಪವಾಡದ ರೂಪದಲ್ಲಿ ಪರಿವರ್ತನೆ ಮಾಡುವಂತಹ ಶುಭ ಸಂಕಲ್ಪ ಇರ್ತದೆ. प्यार में बाप को बच्चों की मेहनत देखी नहीं जाती. ಪ್ರೀತಿಯ ಕಾರಣದಿಂದ ಮಕ್ಕಳ ಪರಿಶ್ರಮ ತಂದೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. कोई मेहनत आवश्यक हो तो करो, लेकिन ब्राह्मण जीवन में मेहनत करने की आवश्यकता ही नहीं. ಅತಿ ಅವಶ್ಯಕತೆ ಇತ್ತು ಅಂದರೆ ಆಗ ನೀವು ಪರಿಶ್ರಮ ಮಾಡಿರಿ. ಆದರೆ ಬ್ರಾಹ್ಮಣ ಜೀವನದಲ್ಲಿ ಪರಿಶ್ರಮದ ಅವಶ್ಯಕತೆಯೇ ಇಲ್ಲ. क्योंकि दाता विधाता और वरदाता तीनों संबंध से इतने संपन्न बन जाते हो जो बिना मेहनत रूहानी मौज में रह सकते. ಯಾಕೆ ಅಂದರೆ ದಾತ ವಿಧಾತ ವರದಾತನ ಸಂಬಂಧದಿಂದ ಬಾಬಾ ನಿಮಗೆ ಎಷ್ಟು ಸಂಪನ್ನ ಮಾಡಿದ್ದಾರೆ ಅಂದರೆ ಇಲ್ಲಿ ಪರಿಶ್ರಮದ ಅವಶ್ಯಕತೆಯೇ ಇಲ್ಲ. ನೀವು ಸದಾ ಆತ್ಮಿಕ ಮೋಜಿನಲ್ಲಿ ಇರಬಹುದು. वर्षा भी है, पढ़ाई भी है, वरदान भी है. ಇಲ್ಲಿ ತಂದೆಯ ಆಸ್ತಿಯೂ ಇದೆ, ಶಿಕ್ಷಣನೂ ಕೊಡ್ತಿದ್ದಾನೆ, ಸದ್ಗುರುವಿನ वरदानಗಳೂ ಇವೆ. जिसको तीनों रूपों से प्राप्ति हो, ऐसे सर्व प्राप्ति वाली आत्मा को मेहनत करने की क्या आवश्यकता है. ಯಾರಿಗೆ ಮೂರೂ ರೂಪದಿಂದ ಪ್ರಾಪ್ತಿಯಾಗ್ತಿದೆ ಅಂತಹ ಸರ್ವ ಪ್ರಾಪ್ತಿ ಸ್ವರೂಪ ಆತ್ಮರಿಗೆ ಪರಿಶ್ರಮದ ಅವಶ್ಯಕತೆ ಏನಿದೆ. कभी वर्षे के रूप में व बाप को दाता के रूप में याद करो तो रूहानी अधिकारीपन का नशा रहेगा. ಒಮ್ಮೆ ತಂದೆಯನ್ನು ದಾತನ ರೂಪದಲ್ಲಿ ನೆನಪು ಮಾಡಿರಿ, ಆಗ ಆಸ್ತಿಯ ಮೇಲೆ ಅಧಿಕಾರದ ನಶೆ ಬರ್ತದೆ. शिक्षक के रूप में याद करो तो गॉडली स्टूडेंट अर्थात भगवान के स्टूडेंट है, इस भाग्य का नशा रहेगा. ಶಿಕ್ಷಕನ ರೂಪದಲ್ಲಿ ಬಾಬೋರ್ನ ನೆನಪು ಮಾಡಿರಿ, ಆಗ ಭಗವಂತನ ವಿದ್ಯಾರ್ಥಿ ನಾನು ಎಂಬ ಭಾಗ್ಯದ ನಶೆ ನಿಮ್ಮಲ್ಲಿ ಏರ್ತದೆ. सद्गुरु हर कदम में वरदानों से चला रहा है. हर कर्म में श्रेष्ठ मत वरदाता का वरदान है. सद्गुरु ಶಿವ ಬಾಬಾ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ವರದಾನಗಳ ಪಾಲನೆಯಿಂದ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಕರ್ಮದಲ್ಲೂ ಆ ಶ್ರೇಷ್ಠ ಮತನೇ ಅಡಗಿರಲಿ. ವರದಾತನ ವರದಾನದಿಂದ ಪ್ರತಿಯೊಂದು ಕರ್ಮ ಮಾಡ್ತಾ ಹೋಗ್ರಿ. जो हर कदम श्रेष्ठ मत से चलते हैं, उसको हर कदम में कर्म की सफलता का वरदान सहज, स्वतः और अवश्य प्राप्त होता है. ಯಾರು ಹೆಜ್ಜೆ ಹೆಜ್ಜೆಗೂ ಶ್ರೀಮತದಿಂದ ನಡೀತಾರೆ ಅವರಿಗೆ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆಯ ವರದಾನ ಸಹಜ, ಸ್ವತಃ प्राप्तियागतदे. सद्गुरु की मत श्रेष्ठ गति को प्राप्त कराती है. सद्गुरु परमात्मನ ಮತ ನಿಮಗೆ ಶ್ರೇಷ್ಠ ಗತಿಯ ಪ್ರಾಪ್ತಿ ಮಾಡಿಸ್ತದೆ. गति सद्गति को
ಪ್ರಾಪ್ತ ಕರಾತಿ ಹೈ. ಗತಿ ಸದ್ಗತಿ ಎರಡನ್ನೂ ಸಹ ಕೊಡುತ್ತದೆ. ಶ್ರೇಷ್ಠ ಮತ್ और ಶ್ರೇಷ್ಠ ಗತಿ. ಶ್ರೇಷ್ಠ ಮತದಿಂದ ಶ್ರೇಷ್ಠ ಗತಿಯ ಪ್ರಾಪ್ತಿ. अपने स्वीट होम अर्थात गति और स्वीट राज्य अर्थात सद्गति, इसको तो प्राप्त करते ही हो. ನಿಮ್ಮ ಮಧುರ ಮನೆಗೆ ಹೋಗುವುದು ಅಂದರೆ ಗತಿಯನ್ನು ಪಡ್ಕೊಳ್ಳೋದು. ಮಧುರ ರಾಜಧಾನಿಗೆ ಹೋಗುವುದು ಅಂದರೆ ಸದ್ಗತಿಯ ಪ್ರಾಪ್ತಿ ಮಾಡಿಕೊಳ್ಳೋದು. ಲೇಕಿನ್ ब्राह्मण आत्माओं को और विशेष गति प्राप्त होती है. ಆದರೆ ಸಂಗಮಯುಗದ ಬ್ರಾಹ್ಮಣ ಆತ್ಮರಿಗೆ ವಿಶೇಷವಾದ ಗತಿಯ ಪ್ರಾಪ್ತಿಯಾಗ್ತದೆ. वह है इस समय भी श्रेष्ठ मत के श्रेष्ठ कर्म का प्रत्यक्ष फल अर्थात सफलता. ಸಂಗಮ ಯುಗದ ಗತಿ ಅಂದರೆ ಏನು? ಸಂಗಮ ಯುಗದಲ್ಲಿ ಮಾಡುವ ಶ್ರೇಷ್ಠ ಕರ್ಮಕ್ಕೆ ಪ್ರತ್ಯಕ್ಷ ಫಲ ಅಂದರೆ ಸಫಲತೆಯ ಪ್ರಾಪ್ತಿಯಾಗ್ತದೆ. यह श्रेष्ठ गति सिर्फ संगम युग पर ही आप ब्राह्मणों को प्राप्त है. ಇಂತಹ ಒಂದು ಶ್ರೇಷ್ಠ ಗತಿ ಅಂದರೆ ಸಫಲತೆಯ ಪ್ರಾಪ್ತಿ ಕೇವಲ ಸಂಗಮ ಯುಗದ ಬ್ರಾಹ್ಮಣರಿಗೆ ಮಾತ್ರ ಸಿಗ್ತದೆ. ಇಸ್ಲಿಯೇ ಕಹತೆ ಜೈಸಿ ಮತ್ ವೈಸಿ ಗತ್. ಅದಕ್ಕೆ ಹೇಳ್ತಾರೆ, ಯಾವ ಮತದಂತೆ ಮನುಷ್ಯ ನಡೀತಾನೆ ಅಂತಹ ಗತಿ ಅವನಿಗೆ ಸಿಗುತ್ತೆ ಅಂತ. ನೀವು ಮಕ್ಕಳು ಪರಮಾತ್ಮನ ಶ್ರೇಷ್ಠ ಮತದಿಂದ ನಡೀತೀರಿ, ಅದಕ್ಕೆ ನಿಮಗೆ ಶ್ರೇಷ್ಠ ಗತಿ ಅಥವಾ ಶ್ರೇಷ್ಠ ಫಲದ ಪ್ರಾಪ್ತಿಯಾಗ್ತದೆ. वो लोग समझते मरने के बाद गति मिलेगी, इसलिए ಅಂತಮತಿ ಸೋ ಗತಿ ಕಹತೆ. ಲೌಕಿಕದ ಜನ ತಿಳ್ಕೊಂಡಿದ್ದಾರೆ ಸತ್ತ ನಂತರ ಗತಿ ಸಿಗ್ತದೆ ಅಂತ. ಅದಕ್ಕಾಗಿ ಅಂತ್ಯಮತಿ ಸೋ ಗತಿ ಅಂತಲೂ ಹೇಳ್ತಾರೆ. लेकिन आप ब्राह्मण आत्माओं के लिए इस अंतिम मरजीवा जन्म में हर कर्म की सफलता का फल अर्थात गति प्राप्त होने का वरदान मिला हुआ है. ಆದರೆ ತಾವು ಬ್ರಾಹ್ಮಣ ಆತ್ಮರಿಗೆ ಈ ಕೊನೆಯ ಮರುಜನ್ಮದಲ್ಲಿ ಪ್ರತಿಯೊಂದು ಕರ್ಮಕ್ಕೆ ಸಫಲತೆಯ ಫಲ ಅಂದರೆ ಗತಿಯ ಪ್ರಾಪ್ತಿಯಾಗುವಂತಹ ವರದಾನ ಸಿಕ್ಕಿದೆ. ವರ್ತಮಾನ್ और ಭವಿಷ್ಯ ಸದಾ ಗತಿ ಸದ್ಗತಿ ಹೈ. ನಿಮಗೆ ವರ್ತಮಾನ ಸಂಗಮ ಯುಗದಲ್ಲಿ ಮತ್ತು ಭವಿಷ್ಯದ ಸತ್ಯಯುಗದಲ್ಲಿ ಸದಾ ಗತಿ ಸದ್ಗತಿಯ ಪ್ರಾಪ್ತಿ ಹಾಗೆಯೇ ಆಗ್ತದೆ. भविष्य के इंतज़ार में नहीं रहते. ತಾವು ಭವಿಷ್ಯದ ನಿರೀಕ್ಷೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಸಂಗಮ ಯುಗ ಕಿ ಪ್ರಾಪ್ತಿ ಕಾ ಯಹಿ ಮಹತ್ವ ಹೈ. ಆ ಗತಿ ಸದ್ಗತಿಯ ಅನುಭವವನ್ನು ಸಂಗಮ ಯುಗದಲ್ಲಿಯೇ ತಾವು ಮಾಡ್ತಾ ಇದ್ದೀರಿ. ಇದೇ ಸಂಗಮ ಯುಗದ ಪ್ರಾಪ್ತಿಯ ಮಹತ್ವ ಆಗಿದೆ. अभी अभी कर्म करो, अभी अभी प्राप्ति का अधिकार लो. ಸಂಗಮ ಯುಗದಲ್ಲಿ ಈಗೀಗ ಕರ್ಮ ಮಾಡ್ರಿ, ಈಗೀಗ ಪ್ರಾಪ್ತಿಯ ಅಧಿಕಾರ ಪಡ್ಕೊಳ್ಳಿ. ಪ್ರತ್ಯಕ್ಷ ಫಲದ ಅನುಭವ ಮಾಡ್ರಿ. इसको कहते हैं एक हाथ से दो, दूसरे हाथ से लो. ಇದಕ್ಕೆ ಹೇಳ್ತಾರೆ ಒಂದು ಕೈಯಿಂದ ಕೊಡಬೇಕು, ಇನ್ನೊಂದು ಕೈಯಿಂದ ಪಡ್ಕೋಬೇಕು. ಕभी मिल जाएगा व भविष्य में मिल जाएगा, यह दिलासे का सौदा नहीं. ಮುಂದೆ ಸಿಗಬಹುದು,
ಭವಿಷ್ಯದಲ್ಲಿ ಸಿಗಬಹುದು ಎಂಬ ಆಶ್ವಾಸನೆಯ ವ್ಯಾಪಾರ ಇದಲ್ಲ. ತುರಂತ ದಾನ್ ಮಹಾಪುಣ್ಯ ಐಸಿ ಪ್ರಾಪ್ತಿ. ಸಂಗಮ ಯುಗದಲ್ಲಿ ದಾನ ಮಾಡಿದ ಕೂಡಲೇ ಮಹಾಪುಣ್ಯದ ಪ್ರಾಪ್ತಿಯಾಗ್ತದೆ. ಅದಕ್ಕೆ ಹೇಳ್ತಾರೆ ತೂರ್ತದಾನ ಮಹಾಪುಣ್ಯ ಅಂಥೇಳಿ. ಇಸ್ಕೋ ಕಹತೆ ಹೇ ಝಟ್ಪಟ್ ಕಾ ಸೌದ. ಇದಕ್ಕೆ ಹೇಳ್ತಾರೆ ತಕ್ಷಣ ಆಗುವ ವ್ಯಾಪಾರ. ಭಕ್ತಿ ಮೇ ಇಂತಜಾರ್ ಕರ್ತೆ ರಹೋ, ಮಿಲ್ ಜಾಯೇಗಾ ಮಿಲ್ ಜಾಯೇಗಾ. ಭಕ್ತಿಯಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇರ್ತೀರಿ, ಕಾಯ್ತಾ ಇರ್ತೀರಿ. ನಾಳೆ ಸಿಗ್ಬೋದು, ಇವತ್ತು ಸಿಗ್ಬೋದು ಅಂತ ಭಕ್ತರು ಸಹ ಕಾಯ್ತಾ ಇರ್ತಾರೆ. ಭಕ್ತಿ ಮೇ ಹೇ ಕಭಿ ಅವ್ರ ಬಾಪ್ ಕಹತೆ ಅಭಿ ಲೋ. ಭಕ್ತಿಯಲ್ಲಿ ಹೇಳ್ತಾರೆ ಎಂದು ಸಿಗುವುದು ಅಂತ, ಜ್ಞಾನದಲ್ಲಿ ಹೇಳ್ತಾರೆ ಇಂದು ಸಿಕ್ಕಿದೆ ಅಂತ. ಈಗಲೇ ಸಿಕ್ಕಿದೆ, ಈಗಲೇ ಪಡ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. आदि स्थापना में भी आपकी प्रसिद्धता थी कि यहाँ साक्षात्कार झटपट होता है. ಸಂಸ್ಥೆಯ ಆದಿಯ ಸಮಯದಲ್ಲಿ, ಸ್ಥಾಪನೆಯ ಸಮಯದಲ್ಲಿ ಎಲ್ಲ ಕಡೆಗೂ ಈ ಒಂದು ಸಮಾಚಾರ ಪ್ರಸಿದ್ಧಿಯಾಗಿತ್ತು. ಏನೆಂದರೆ ಈ ಸಂಸ್ಥೆಗೆ ಹೋದರೆ ತಕ್ಷಣ ಸಾಕ್ಷಾತ್ಕಾರ ಆಗ್ತದೆ. ಪರಿಶ್ರಮ ಇಲ್ಲದೆ, ಹೆಚ್ಚಿನ ಸಮಯ ಕಳೆಯದೇನೆ ಕ್ಷಣದಲ್ಲಿ ಇಲ್ಲಿ ಸಾಕ್ಷಾತ್ಕಾರ ಕಾಣಿಸ್ತದೆ ಅಂತ. ಅವ್ರು ಹೋತಾ ಭೀ ಥಾ. ಮತ್ತು ಬರುವಂಥವ್ರಿಗೆಲ್ಲ ಬಂದ ದಿನವೇ ಸಾಕ್ಷಾತ್ಕಾರ ಆಗಿಬಿಡ್ತಿತ್ತು. ತೋ ಆದಿ ಸೆ ಝಟ್ಪಟ್ ಕಾ ಸೌದಾ ಹುವ. ಆದಿಯಿಂದನೂ ಇಲ್ಲಿ ನಡೆಯುವ ವ್ಯಾಪಾರ ಏನಿದೆ ತಕ್ಷಣ ಆಗುವಂತಹ ವ್ಯಾಪಾರ ಇದೆ, ತೂರ್ತ ವ್ಯಾಪಾರ ಇದೆ. ಇಸ್ಕೋ ಕಹತೆ ರಚತಾ ಕಾ ರಚನಾ ಸೆ ಸಚ್ಚಾ ಪ್ಯಾರ್. ಈ ಕೈಯಿಂದ ಕೊಡಬೇಕು, ಇನ್ನೊಂದು ಕೈಯಿಂದ ಪಡ್ಕೋಬೇಕು. ಇದು ಇಲ್ಲಿಯ ವ್ಯಾಪಾರ. ಕೊಡೋನು ರಚಯಿತ ಆಗಿದ್ದಾನೆ. ಇದಕ್ಕೆ ಹೇಳ್ತಾರೆ ರಚಯಿತ ಮತ್ತು ರಚನೆಯ ಸತ್ಯವಾದಂತಹ ಪ್ರೀತಿ. ಸಾರೆ ಕಲ್ಪ ಮೇ ಐಸಾ ಪ್ಯಾರ ಕೋಯಿ ಹೋ ಹಿ ನಹಿ ಸಕ್ತ. ಇಡೀ ಕಲ್ಪದಲ್ಲಿ ನಮ್ಮ ಸಮಾನ ತಂದೆಗೆ ಪ್ರೀತಿ ಪಾತ್ರ ಯಾರೂ ಆಗೋದಿಲ್ಲ. ಕಿತನೆ ಭಿ ನಾಮಿ ಗ್ರಾಮಿ ಪ್ಯಾರೆ ಹೋ, ಲೇಕಿನ್ ಯಹ ಹೇ ಅವಿನಾಶಿ ಪ್ಯಾರ್ ಔರ್ ಅವಿನಾಶಿ ಪ್ರಾಪ್ತಿ. ಅನೇಕ ಭಕ್ತರು ಸಹ ತಂದೆಗೆ ಪ್ರಿಯ ಆಗಿದ್ದರು. ಆದರೆ ನಾವು ಮಕ್ಕಳು ಏನೋ ತಂದೆಗೆ ಪ್ರಿಯ ಆಗಿದ್ದೇವೆ. ಇದು ಅವಿನಾಶಿ ಪ್ರೀತಿಯಾಗಿದೆ. ಇಲ್ಲಿ ಆಗುವಂತಹ ಸಿಗುವಂತಹ ಪ್ರಾಪ್ತಿಯು ಅವಿನಾಶಿ ಪ್ರಾಪ್ತಿಯಾಗಿದೆ. ಭಕ್ತರಿಗೆ ಅಲ್ಪಕಾಲದ ಪ್ರೀತಿ, ಅಲ್ಪಕಾಲದ ಪ್ರಾಪ್ತಿ ಸಿಗ್ತಿತ್ತು. ಮಕ್ಕಳಿಗೆ ಅವಿನಾಶಿ ಪ್ರೀತಿ ಮತ್ತು ಅವಿನಾಶಿ ಪ್ರಾಪ್ತಿಯ ಲಾಭ ಸಿಗ್ತದೆ. ಐಸಾ ಪ್ಯಾರ ಕೋಯಿ ಹೋ ಹಿ ನಹಿ ಸಕ್ತ. ನಮ್ಮ ಸಮಾನ ಪರಮಾತ್ಮನಿಗೆ ಪ್ರಿಯ ಆತ್ಮರು ಬೇರೆ ಯಾರೂ ಆಗೋದಿಲ್ಲ. इसलिए बाप को बच्चों की मेहनत पर रहम आता है. ಆದ್ದರಿಂದ ತಂದೆಗೆ ಮಕ್ಕಳ ಪರಿಶ್ರಮ ನೋಡಿದಾಗ ಕರುಣೆ ಬರ್ತದೆ. ವರದಾನಿ ಸದಾ ವರ್ಷೆ ಕೆ ಅಧಿಕಾರಿ ಕಭಿ ಮೆಹನತ್ ನಹಿ ಕರ್ ಸಕ್ತೆ. ವರದಾನಿಯಾದಂತಹ ಮಕ್ಕಳು, ಆಸ್ತಿಗೆ ಅಧಿಕಾರಿಯಾಗಿರುವಂಥ ಮಕ್ಕಳು ಎಂದೂ ಪರಿಶ್ರಮ ಪಡೋದಿಲ್ಲ. ಭಾಗ್ಯ ವಿಧಾತ ಶಿಕ್ಷಕ್ಕೆ ಭಾಗ್ಯವಾನ್ ಬಚ್ಚೆ ಸದಾ ಪಾಸ್ ವಿತ್ ಆನರ್ ಹೋತೆ. ಭಾಗ್ಯ ವಿಧಾತ ಶಿಕ್ಷಕನ ಭಾಗ್ಯವಾನ ಮಕ್ಕಳು, ಭಾಗ್ಯವಾನ ವಿದ್ಯಾರ್ಥಿಗಳು ಅಂದರೆ
ಅವರು ಸದಾ ಪಾಸ್ ವಿತ್ ಆನರ್ ಆಗ್ತಾರೆ. ನ ಫೇಲ್ ಹೋತೆ ನ ಕೋಯಿ ವ್ಯರ್ಥ ಬಾತ್ ಮೇ ಫೀಲ್ ಕರ್ತೆ. ಅಂಥ ಭಾಗ್ಯವಂತರು ಯಾವತ್ತೂ ಫೇಲ್ ಆಗೋದಿಲ್ಲ ಮತ್ತು ವ್ಯರ್ಥ ಮಾತುಗಳನ್ನು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ, ಫೀಲ್ ಮಾಡ್ಕೊಳ್ಳೋದಿಲ್ಲ. ಮೆಹನತ್ ಕರ್ನೆ ಕೆ कारण दो ही है, या तो माया के विघ्नों से फेल हो जाते व संबंध संपर्क में, चाहे ब्राह्मणों के चाहे अज्ञानियों के, दोनों संबंध में कर्म में आते छोटी सी बात में व्यर्थ फील कर देते हैं. ಪರಿಶ್ರಮಕ್ಕೆ ಎರಡು ಕಾರಣಗಳಿವೆ. ಒಂದು, ಮಾಯೆಯ ವಿಘ್ನಗಳಿಗೆ ಮಕ್ಕಳು ಸೋಲ್ತಾರೆ, ಅಲ್ಲಿ ಫೇಲ್ ಆಗ್ತಾರೆ. ಎರಡನೆಯದು, ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಬ್ರಾಹ್ಮಣ ಪರಿವಾರ ಅಥವಾ ಅಜ್ಞಾನಿಗಳ ಸಣ್ಣ ಸಣ್ಣ ವಿಷಯಗಳನ್ನು ನೋಡಿ ಅವರ ಜೊತೆಗೆ ಸಂಪರ್ಕದಲ್ಲಿ ಬಂದಾಗ ಸಣ್ಣ ಸಣ್ಣ ವಿಷಯದಲ್ಲಿ ಬೇಸರ ಮಾಡಿಕೊಳ್ತಾರೆ, ವ್ಯರ್ಥವಾಗಿ ಚಿಂತೆ ಮಾಡ್ತಾರೆ. ಜಿಸ್ಕೋ ಆಪ್ ಲೋಗ್ ಫ್ಲೂ ಕಿ ಬಿಮಾರಿ ಕಹತೆ ಹೋ. ಫೀಲಿಂಗ್ ಮಾಡ್ಕೊಳ್ಳೋದು ಅಂದರೆ ಫ್ಲೂ ಕಾಯಿಲೆಗೆ ವಶ ಆಗೋದು, ಫ್ಲೂ ಕಾಯಿಲೆಗೆ ತುತ್ತಾಗೋದು ಅಂತ ಅರ್ಥ. ಫ್ಲೂ ಕ್ಯಾ ಕರ್ತಾ ಹೈ? ಏಕ ತೋ ಶೇಕಿಂಗ್ ಹೋತಿ ಹೈ, ಉಸ್ಮೇ ಶರೀರ ಹಿಲ್ತಾ ಹೈ. ಭೌತಿಕವಾಗಿ ದೇಹಕ್ಕೆ ಫ್ಲೂ ಕಾಯಿಲೆ ಬಂದಾಗ ದೇಹ ನಡಕ್ತದೆ. और यह आत्मा की स्थिति हिलती है, मन हिलता है. ಇಲ್ಲಿ ಆತ್ಮಕ್ಕೆ ಫ್ಲೂ ಬಂದಾಗ ಆತ್ಮದ ಸ್ಥಿತಿ ಅಲಗಾಡ್ತದೆ, ಮನಸ್ಸು ಅಲಗಾಡ್ತದೆ. और ಮುಖ ಕಡವಾ ಹೋ ಜಾತಾ ಹೈ. ಅಲ್ಲಿ ದೇಹಕ್ಕೆ ಕಾಯಿಲೆ ಬಂದಾಗ ಬಾಯಿ ಕಹಿ ಆಗ್ತದೆ. यहाँ भी ಮುಖ से ಕಡವೆ ಬೋಲ್ ಬೋಲ್ನೆ ಲಗ್ ಪಡ್ತೆ. ಇಲ್ಲಿಯೂ ಸಹ ಯಾವ ಆತ್ಮಕ್ಕೆ ಫ್ಲೂ ಬರ್ತದೆ ಅವರು ಬಾಯಿಯಿಂದ ಕಟು ಶಬ್ದಗಳನ್ನು ಆಡ್ತಾರೆ. और क्या होता है? कभी सर्दी कभी गर्मी ಚढ़ ಜಾತಿ. ಫ್ಲೂ ಕಾಯಿಲೆ ಬಂದವರಿಗೆ ಒಮ್ಮೆ ಮೈಯೆಲ್ಲ ಬಿಸಿ ಆಗ್ತದೆ, ಒಮ್ಮೆ ತಣ್ಣಗಾಗ್ತದೆ. यहाँ भी जब फीलिंग आती है तो अंदर जोश आता है, गर्मी चढ़ती है. इसने यह क्यों कहा, यह क्यों किया, यह जोश है. ಹಾಗೆ ಇಲ್ಲೂ ಸಹ ಯಾವ ಮಕ್ಕಳು ಫೀಲಿಂಗ್ ಅಥವಾ ದುಃಖಿತ ಆಗ್ತಾರೆ, ಸಣ್ಣ ಪುಟ್ಟ ವಿಷಯಕ್ಕೇ ದುಃಖಿತ ಆಗ್ತಾರೆ, ಚಿಂತೆ ಮಾಡ್ತಾರೆ, ಆತ್ಮಕ್ಕೆ ಫ್ಲೂ ಕಾಯಿಲೆ ಬರ್ತದೆ, ಅಂಥವರಲ್ಲಿ ಆವೇಶ ಬಂದುಬಿಡ್ತದೆ, ಮನಸ್ಸಿನಿಂದ ಬಿಸಿ ಆಗ್ತಾರೆ. ಇವ್ರು ಯಾಕೆ ಈ ಥರ ಹೇಳಿದರು, ಯಾಕೆ ಮಾತಾಡಿದರು, ಇದು ಯಾಕೆ ಆಯಿತು ಅಂತ ಆವೇಶದಿಂದ ಕೂಗಾಡ್ತಾರೆ. ಅನುಭವಿ ತೋ ಹೋನ और क्या होता है? ಈ ಎಲ್ಲ ವಿಷಯಗಳ ಅನುಭವ ನಿಮಗಿದೆ ಅಲ್ವಾ? ಮತ್ತೇನಾಗ್ತದೆ ಫ್ಲೂ ಕಾಯಿಲೆ ಬಂದಾಗ? ಖಾನಾ ಪೀನಾ ಕುಚ್ ಅಚ್ಚಾ ನಹಿ ಲಗ್ತಾ. ದೈಹಿಕವಾಗಿ ಫ್ಲೂ ಕಾಯಿಲೆ ಬಂದಾಗ ಊಟ ತಿಂಡಿ ಸೇರೋದಿಲ್ಲ. यहाँ भी कोई अच्छी ज्ञान की बात भी सुनाएंगे तो भी उनको अच्छी नहीं लगेगी. ಹಾಗೆ ಇಲ್ಲಿ ಯಾವ ಆತ್ಮಕ್ಕೆ ಫ್ಲೂ ಬಂದಿರ್ತದೆ ಅವರಿಗೆ ಜ್ಞಾನದ ವಿಷಯಗಳು ಹಿಡಿಸೋದಿಲ್ಲ. ಆಖಿರ್ ರಿಸಲ್ಟ್ ಕ್ಯಾ ಹೋತಿ? ಜ್ಞಾನದ ಊಟ ಅವರು ಮಾಡೋದಿಲ್ಲ. ಕೊನೆಗೆ ಪರಿಣಾಮ ಏನಾಗ್ತದೆ? ಕಮ್ಜೋರಿ ಆ ಜಾತಿ ಹೇ, ದುರ್ಬಲತೆ ಬಂದ್ಬಿಡ್ತದೆ. ಅಲ್ಲಿಯೂ ಸಹ ಫ್ಲೂ ಬಂದವರಿಗೆ ನಿಶಕ್ತಿ ಆಗಿಬಿಡ್ತದೆ. यहाँ भी कुछ समय तक ಕಮ್ಜೋರಿ ಚಲ್ತಿ. ಹಾಗೆ ಇಲ್ಲಿಯೂ ಸಹ
ಆತ್ಮಕ್ಕೆ ಫ್ಲೂ ಬಂದಾಗ ಸ್ವಲ್ಪ ಸಮಯದವರೆಗೆ ಆ ದುರ್ಬಲತೆ ಆತ್ಮದಲ್ಲಿ ಬಂದ್ಬಿಡ್ತದೆ. ಆತ್ಮ ದುರ್ಬಲ ಆಗ್ತದೆ, ನಿಶಕ್ತಿ ಆಗ್ತದೆ. ಇಸ್ಲಿಯೇ ನಾ ಫೇಲ್ ಹೋ ನಾ ಫೀಲ್ ಕರೋ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದೇ ಕಾರಣದಿಂದ ಮಾಯೆಯ ವಿಘ್ನಗಳಿಗೆ ಸೋಲ್ಬೇಡಿ ಮತ್ತು ಸಣ್ಣ ಪುಟ್ಟ ಮಾತುಗಳ ಬಗ್ಗೆ ಹೆಚ್ಚಿನ ವಿಚಾರ ಮಾಡಬೇಡಿ, ಫೀಲಿಂಗ್ ಮಾಡ್ಕೋಬೇಡಿ. ಬಾಪ್ ದಾದಾ ಶ್ರೇಷ್ಠ ಮತ ದೇತೆ, ಶುದ್ಧ ಫೀಲಿಂಗ್ ರೇ. ಬಾಬಾ ಹೇಳ್ತಾರೆ, ವ್ಯರ್ಥ ಚಿಂತನೆಯ ಬದಲಾಗಿ ಶುದ್ಧ ಚಿಂತನೆಯನ್ನು ಮಾಡಿರಿ. ಯಾಕೆ, ಏನು, ಹೇಗೆ, ಅವ್ರು ಯಾಕೆ ಈ ಥರ ಮಾತಾಡಿದರು, ಇವ್ರು ಯಾಕೆ ಈ ಥರ ಮಾತಾಡಿದರು ಅಂತ ಶಬ್ದಗಳನ್ನೇ ಹಿಡಿಬೇಡ್ರಿ. ಆದರೆ ಶುಭ ಚಿಂತನೆ ಮಾಡಿರಿ, ಶುದ್ಧ ಚಿಂತನೆ ಮಾಡಿರಿ. ಮೈ ಸರ್ವಶ್ರೇಷ್ಠ ಅರ್ಥಾತ್ ಕೋಟೋ ಮೇ ಕೋಯಿ ಆತ್ಮ. ನಾನು ಸರ್ವಶ್ರೇಷ್ಠ, ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರೇನಿದ್ದಾರೆ ಅದರಲ್ಲಿ ನಾನಿದ್ದೇನೆ. ಮೈ ದೇವ ಆತ್ಮ, ಮಹಾನ್ ಆತ್ಮ, ಬ್ರಾಹ್ಮಣ ಆತ್ಮ, ವಿಶೇಷ ಪಾರ್ಟಧಾರಿ ಆತ್ಮ. ಸದಾ ಚಿಂತನೆ ಮಾಡಿರಿ, ನೆನಪು ಮಾಡಿಕೊಡಿ, ನಾನು ದೇವ ಆತ್ಮ ಆಗಿದ್ದೇನೆ, ಮಹಾನ್ ಆತ್ಮ ಆಗಿದ್ದೇನೆ, ಬ್ರಾಹ್ಮಣ ಆತ್ಮ ಆಗಿದ್ದೇನೆ, ವಿಶೇಷ ಪಾತ್ರಧಾರಿ आत्मा ಆಗಿದ್ದೇನೆ. इस फीलिंग में रहने वाले को व्यर्थ फीलिंग का फ्लू नहीं होगा. ಈ ಚಿಂತನೆಯಲ್ಲಿ ಇರುವಂಥವ್ರಿಗೆ ವ್ಯರ್ಥ ಮಾತಿನ ಕಾಯಿಲೆ ಏನು ಬರ್ತದೆ, ಆ ಕಾಯಿಲೆ ಬರೋದಿಲ್ಲ. ಇಸ್ ಶುದ್ಧ ಫೀಲಿಂಗ್ ಮೇ ರಹೋ. ವ್ಯರ್ಥ ಚಿಂತನೆಯನ್ನು ಬಿಟ್ಟು ಈ ಶುದ್ಧ ಚಿಂತನೆಯಲ್ಲಿ ತೊಡಗ್ರಿ. जहाँ शुद्ध फीलिंग होगी वहाँ अशुद्ಧ ಫೀಲಿಂಗ್ नहीं हो सकती. ಎಲ್ಲಿ ಶುದ್ಧವಾದಂಥ ಚಿಂತನೆ ನಡೀತದೆ, ಶುದ್ಧ ಸಂಕಲ್ಪಗಳನ್ನು ಮಾಡ್ತೀರಿ, ಅಲ್ಲಿ ಅಶುದ್ಧ ಚಿಂತನೆ ನಿಂತೋಗ್ತದೆ, ನಡೆಯೋದಿಲ್ಲ. तो फ्लू की बीमारी से अर्थात मेहनत से बच जाएंगे. ಈ ಥರ ನೀವು ಶುದ್ಧ ಚಿಂತನೆ, ಸಮರ್ಥ ಚಿಂತನೆ ಮಾಡ್ತಾ ಇದ್ದರೆ ಆತ್ಮಕ್ಕೆ ಬರುವಂಥ ಫ್ಲೂ ರೋಗದಿಂದ ಮುಕ್ತ ಆಗ್ತೀರಿ. ಅಂದರೆ ಪರಿಶ್ರಮದಿಂದ ಮುಕ್ತ ಆಗ್ತೀರಿ. ಸದಾ ಸ್ವಯಂ ಕೋ ಐಸಾ ಅನುಭವ ಕರೆಂಗೆ कि हम वरदानों से पल रहे. ಆಗ ನೀವು ಸ್ವತಃ ಅನುಭವ ಮಾಡ್ತೀರಿ, ನಾವು ಪರಮಾತ್ಮನ ಸದ್ಗುರುವಿನ ವರದಾನಗಳಿಂದ ನಡೀತಾ ಇದ್ದೀವಿ. ಬಾಬಾ ವರದಾನಗಳಿಂದ ನಮ್ಮ ಪಾಲನೆ ಮಾಡ್ತಾ ಇದ್ದಾರೆ. ವರದಾನೋನ್ ಸೆ ಆಗೇ ಉಡ್ ರಹೆ. ವರದಾನದಿಂದ ನಮ್ಮ ಪಾಲನೆ ನಡೀತಾ ಇದೆ. ವರದಾನದಿಂದ ನಾವು ಹಾರ್ತಾ ಇದ್ದೇವೆ. ವರದಾನೋನ್ ಸೆ ಸೇವಾ ಮೇ ಸಫಲತಾ ಪಾ ರಹೆ. ವರದಾನಗಳಿಂದ ನಮಗೆ ಸೇವೆಯಲ್ಲಿ ಸಫಲತೆ ಸಿಗ್ತಾ ಇದೆ. ಮೆಹನತ್ ಅಚ್ಚಿ ಲಗ್ತಿ ಹೈ, ವಾ ಮೆಹನತ್ ಕಿ ಆದತ್ ಪಕ್ಕಿ ಹೋ ಗಯಿ ಹೈ. ಪರಿಶ್ರಮ ನಿಮಗೆ ಇಷ್ಟ ಆಗುತ್ತೋ ಅಥವಾ ಪರಿಶ್ರಮ ಮಾಡುವುದೇ ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಮೆಹನತ್ ಅಚ್ಚಿ ಲಗ್ತಿ ವಾ ಮೌಜ ಮೇ ರಹನಾ ಅಚ್ಚಾ ಲಗ್ತಾ ಹೈ. ನಿಮಗೆ ಪರಿಶ್ರಮ ಇಷ್ಟನೋ ಅಥವಾ ಮೋಜಿನಲ್ಲಿ ಆನಂದದಲ್ಲಿ ಇರುವುದು ಇಷ್ಟನೋ? ಯಾವುದು ನಿಮಗೆ ಇಷ್ಟ ಆಗ್ತದೆ? ಕೋಯಿ ಕೋಯಿ ಕೋ ಮೆಹನತ್ ಕೆ ಕಾಮ್ ಬಿಗರ್ ಕೋಯಿ ಕಾಮ್ ಅಚ್ಚಾ ನಹಿ ಲಗ್ತಾ. ಲೌಕಿಕದಲ್ಲಿ ಕೆಲವರಿಗೆ ಪರಿಶ್ರಮದ ಕೆಲಸ ಬಿಟ್ಟರೆ ಬೇರೆ ಯಾವ ಕೆಲಸನೂ ಅವರಿಗೆ ಇಷ್ಟನೇ ಆಗೋದಿಲ್ಲ. ಪರಿಶ್ರಮ ಪಡುವುದೇ ಅವರಿಗೆ ಅಭ್ಯಾಸ ಆಗಿಬಿಟ್ಟಿರ್ತದೆ. ಉನ್ಕೋ ಕುರ್ಸಿ ಪರ್ ಆರಾಮ್ ಸೆ ಬಿಠಾಯೆಂಗೆ ತೋ ಭಿ ಕಹೆಂಗೆ ಹಮ್ಕೋ ಮೆಹನತ್ ಕಾ ಕಾಮ್ ದೋ.
ಪರಿಶ್ರಮ ಪಡುವಂತಹ ವ್ಯಕ್ತಿಗೆ ಕುರ್ಚಿಯ ಮೇಲೆ ಕುಳಿತು ಆರಾಮಾಗಿ ಇರುವಂತ ಹೇಳಿಕೊಟ್ರು ಅವನು ಹೇಳ್ತಾನೆ, ನಮಗೆ ಪರಿಶ್ರಮದ ಕೆಲಸ ಕೊಡಿ ಅಂತ. ಪರಿಶ್ರಮ ಮಾಡೋರಿಗೆ ಒಂದು ಆಸನದ ಮೇಲೆ ಆರಾಮಾಗಿ ಕೂಡಿಸಿದ್ರೂ ಸಹ ಅವರು ಮತ್ತೆ ಮೆಹನತ್ ಅಥವಾ ಪರಿಶ್ರಮದ ಕೆಲಸನೇ ಕೇಳ್ತಾರೆ. यह तो आत्मा की मेहनत है और आत्मा 63 जन्म मेहनत कर थक गई. ಇಲ್ಲಿ ನೀವು ಆತ್ಮರು 63 ಜನ್ಮಗಳಿಂದ ಪರಿಶ್ರಮ ಮಾಡಿ ಮಾಡಿ ಸುಸ್ತಾಗಿದ್ದೀರಿ. 63 ಜನ್ಮ ಢೂಂಢತೆ ರಹೇನ. 63 ಜನ್ಮಗಳಿಂದ ಆ ತಂದೆಗೆ ನೀವು ಹುಡುಕ್ತಾ ಇದ್ರಿ. किसको ढूंढने में मेहनत लगती है ना, तो थके हुए पहले ही हो. ಒಬ್ಬರನ್ನು ಹುಡುಕಬೇಕು ಅಂದರೆ ಅಲ್ಲಿ ಪರಿಶ್ರಮ ಇರ್ತದಲ್ವಾ. ಹೀಗೆ ನೀವು ಹುಡುಕಿ ಹುಡುಕಿ ಮೊದಲೇ ಸುಸ್ತಾಗಿದ್ರಿ. 63 जन्म मेहनत कर चुके हो. अब एक जन्म तो मौज में रहो. 63 ಜನ್ಮಗಳಿಂದ ಸಾಕಷ್ಟು ಪರಿಶ್ರಮ ಪಟ್ಟಿದ್ದೀರಿ. ಈ ಒಂದು ಜನ್ಮದಲ್ಲಿ ಆರಾಮಾಗಿರಿ, ಮೋಜಿನಿಂದ ಇರಿ ಅಂತ ಬಾಬಾ ಹೇಳಿದಾಗ ನೀವು ಯಾಕೆ ಇರಬಾರದು? 21 जन्म तो भविष्य की बात है, लेकिन यह एक जन्म विशेष है. 21 ಜನ್ಮದ ಸುಖ ಅದು ಭವಿಷ್ಯದ ವಿಚಾರ ಆಗಿದೆ. ಆದರೆ ಸಂಗಮ ಯುಗದ ಈ ಜನ್ಮವೂ ಸಹ ಬಹಳ ವಿಶೇಷವಾಗಿದೆ. ಈ ಒಂದು ಜನ್ಮದಲ್ಲಿನೇ ಸಾಕಷ್ಟು ಮೋಜಿನ ಅನುಭವ ಮಾಡಬಹುದು. ಮೆಹನತ್ ಔರ್ ಮೋಜ್ ದೋನೋ ಕಾ ಅನುಭವ ಕರ್ ಸಕ್ತೆ ಹೋ. ಈ ಸಂಗಮ ಯುಗದಲ್ಲಿ ನಿಮಗೆ ಪರಿಶ್ರಮದ ಅನುಭವನೂ ಇದೆ, ಮೋಜಿನ ಅನುಭವನೂ ಈಗ ಮಾಡ್ತಿದ್ದೀರಿ. ವ್ಯತ್ಯಾಸ ತಿಳಿದಿರೋದ್ರಿಂದ ಇಲ್ಲಿ ಮೋಜಿನ ಅನುಭವ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತದೆ. ಭವಿಷ್ಯ ಮೇ ತೋ ಯಹ ಸಬ್ ಬಾತೆ ಭೂಲ್ ಜಾಯೆ. ಇಲ್ಲಿ ಪರಿಶ್ರಮದ ಅನುಭವ ಇರೋದ್ರಿಂದ ಮೋಜಿನ ಅನುಭವ ಹೆಚ್ಚಿನ ಖುಷಿ ಆನಂದ ಕೊಡ್ತದೆ. ಭವಿಷ್ಯದಲ್ಲಿ ಇದು ಯಾವುದೂ ನೆನಪೇ ಇರೋದಿಲ್ಲ. ಮಜಾ ತೋ ಅಭಿ ಹೇನ. ನಿಜವಾದ ಮೋಜು, ನಿಜವಾದ ಸುಖ, ನಿಜವಾದ ಖುಷಿ ಈ ಸಂಗಮ ಯುಗದಲ್ಲಿ ಇದೆ ಅಲ್ವಾ. ದೂಸರೆ ಮೆಹನತ್ ಕರ್ ರಹೆ ಹೇ ಔರ್ ಆಪ್ ಮೋಜ ಮೇ ಹೋ. ಹೊರಗಿನ ಜನ ಸಾಕಷ್ಟು ಕಷ್ಟಪಡ್ತಾ ಇದ್ದಾರೆ, ಪರಿಶ್ರಮ ಮಾಡ್ತಾ ಇದ್ದಾರೆ. ಆದರೆ ನೀವು ಮಕ್ಕಳು ಆರಾಮಾಗಿದ್ದೀರಿ, ನಿಶ್ಚಿಂತಾಗಿದ್ದೀರಿ, ಮೋಜಿನಲ್ಲಿ ಇದ್ದೀರಿ. अच्छा, टीचर्स ने भक्ति की है, कितने जन्म भक्ति की है, इस जन्म में तो नहीं की है ना. ಟೀಚರ್ಸ್ಗಳಿಗೆ ಬಾಬಾ ಕೇಳ್ತಾ ಇದ್ದಾರೆ, ನೀವು ಭಕ್ತಿ ಮಾಡಿದ್ದೀರಾ? ಎಷ್ಟು ಜನ್ಮಗಳಿಂದ ಭಕ್ತಿ ಮಾಡಿದ್ದೀರಿ? ಈ ಜನ್ಮದಲ್ಲಂತೂ ನೀವು ಹೆಚ್ಚಿನ ಭಕ್ತಿ ಮಾಡಿಲ್ಲ. आपको भक्ति पहले जन्म में पूरी हो गई. कब से फिर भक्ति शुरू की, किसके साथ शुरू की? ನಿಮ್ಮ ಭಕ್ತಿ ಹಿಂದಿನ ಜನ್ಮದಲ್ಲಿನೇ ಮುಗ್ದಿದೆ. ಹಾಗಾದರೆ ನೀವು ಯಾವ ಸಮಯದಿಂದ ಭಕ್ತಿಯನ್ನು ಪ್ರಾರಂಭ ಮಾಡಿದ್ರಿ? ಯಾರ ಜೊತೆಗೆ ಭಕ್ತಿಯನ್ನು ಪ್ರಾರಂಭ ಮಾಡಿದ್ರಿ? ब्रह्मा बाप के साथ साथ आपने भी भक्ति की. ಬ್ರಹ್ಮ ತಂದೆಯ ಜೊತೆ ಜೊತೆಗೆ ನೀವು ಸಹ ಭಕ್ತಿ ಮಾಡಿದ್ದೀರಿ. कौन से मंदिर में की? तो भक्ति की भी आदि आत्माएं हो और ज्ञान मार्ग की भी आदि आत्माएं हो. ನೀವು ಯಾವ ಮಂದಿರದಲ್ಲಿ ಭಕ್ತಿ ಮಾಡಿದ್ದೀರಿ?
ಭಕ್ತಿಯಲ್ಲೂ ಸಹ ನೀವು ಆದಿಭಕ್ತರು, ಆದಿ ಆತ್ಮರು ಮತ್ತು ಜ್ಞಾನ ಮಾರ್ಗದಲ್ಲೂ ಸಹ आदिय समयದಿಂದ ಬಂದವರು. आदि की भक्ति में अव्यभिचारी भक्ति होने के कारण भक्ति का आनंद सुख उस समय के प्रमाण कम नहीं हुआ. ನೀವು ಬ್ರಹ್ಮ ತಂದೆಯ ಜೊತೆಗೆ ಭಕ್ತಿಯ ಆದಿಕಾಲದಿಂದ ಅವ್ಯಭಿಚಾರಿ ಭಕ್ತಿ ಮಾಡಿರೋದ್ರಿಂದ ನಿಮಗೆ ಭಕ್ತಿಯಲ್ಲೂ ಸಹ ಸಾಕಷ್ಟು ಆನಂದ ಸುಖ ಎಲ್ಲವೂ ಸಿಕ್ಕಿತ್ತು. वह सुख और आनंद भी अपने स्थान पर श्रेष्ठ रहा. ಆ ಒಂದು ಭಕ್ತಿಯ ಸುಖ ಮತ್ತು ಆನಂದನು ಬಹಳ ಶ್ರೇಷ್ಠವಾಗಿತ್ತು ಅಂತ ಹೇಳ್ತಾರೆ. ನಿಮಗೆ ಭಕ್ತಿಯಲ್ಲಿನೂ ಸಿಕ್ಕಿರುವಷ್ಟು ಸುಖ ಆನಂದ ಈಗಿನ ಭಕ್ತರಿಗೆ ಪ್ರಾಪ್ತಿ ಆಗ್ತಿಲ್ಲ. भक्तमाला में आप हो. जब भक्ति आपने शुरू की तो भक्तमाला में नहीं हो. डबल फॉरेनर्स भक्तमाला में थे, भक्त बने या भक्तमाला में थे. अभी सब सोच रहे हैं कि हम थे या नहीं थे. विजय माला में भी थे, भक्तमाला में थे क्या? ಬಾಬಾ ಕೇಳ್ತಾ ಇದ್ದಾರೆ, ತಾವೆಲ್ಲರೂ ಭಕ್ತಿಯ ಮಾಲೆಯಲ್ಲಿ ಇದ್ರಾ? ವಿದೇಶಿಯರು ತಾವು ಭಕ್ತರ ಮಾಲೆಯಲ್ಲಿ ಇದ್ರಾ? ಈಗ ಎಲ್ಲರೂ ವಿಚಾರ ಮಾಡ್ತಿದ್ದೀರಿ, ನೀವು ವಿಜಯ ಮಾಲೆಯಲ್ಲಿ ಬರ್ತಿರೋ ಅಥವಾ ಭಕ್ತರ ಮಾಲೆಯಲ್ಲಿ ಬರ್ತೀರಾ ಅಂತ. ಪೂಜಾರಿ ತೋ ಬನೆ ಲೇಕಿನ್ ಭಕ್ತಮಾಲಾ ಮೇ ಥೇ. ಭಕ್ತಮಾಲಾ ಅಲಗ್ ಹೈ, ಆಪತ್ತು ಜ್ಞಾನಿ ಸೋ ಭಕ್ತ ಬನೆ. ಬಾಬಾ ಹೇಳ್ತಾರೆ, ಭಲೆ ನೀವು ಪೂಜಾರಿ ಆಗಿರ್ತೀರಿ, ಆದರೆ ನೀವು ಭಕ್ತರ ಮಾಲೆಯಲ್ಲಿ ಬರೋದಿಲ್ಲ. ಭಕ್ತರು ಆಗಿ ನಂತರ ನೀವು ಜ್ಞಾನಿಗಳಾಗ್ತೀರಿ. ವಹ ಹೇ ಭಕ್ತ. ಭಕ್ತ ಮಾಲೆಯಲ್ಲಿ ಬರುವಂಥವರು ಕೊನೆಯವರೆಗೂ ಭಕ್ತಿನೇ ಮಾಡ್ತಿರ್ತಾರೆ. ನೀವು ಭಕ್ತಿ ಮಾಡಿದ್ದೀರಿ, ಆದರೆ ಭಕ್ತಿಯ ಫಲವನ್ನು ಜ್ಞಾನದ ರೂಪದಲ್ಲಿ ಈಗ ಸಂಗಮ ಯುಗದಲ್ಲಿ ಪಡ್ಕೊಂಡಿದ್ದೀರಿ. तो भक्त माला और ಜ್ಞಾನಿಯೋं की माला में अंतर है. ಹೀಗೆ ಬಾಬಾ ಹೇಳ್ತಾರೆ, ಭಕ್ತರ ಮಾಲೆಗೂ ಜ್ಞಾನಿಗಳ ಮಾಲೆಗೂ ವ್ಯತ್ಯಾಸ ಇದೆ. ಜ್ಞಾನಿಯೋं की माला है ವಿಜಯ ಮಾಲಾ. ಜ್ಞಾನಿಗಳ ಮಾಲೆ ಆಗಿದೆ विजय माले. और जो सिर्फ भक्त है, ऐसे नवधा भक्त जो भक्ति के बिना और बात सुनना ही नहीं चाहते, भक्ति को ही श्रेष्ठ समझते हैं, तो वह भक्त माला में है. ಇನ್ನು ಯಾರು ಭಕ್ತಿನೇ ಮಾಡ್ತಾ ಇದ್ದಾರೆ, ನವವಿಧಾನದ ಭಕ್ತಿ ಮಾಡ್ತಾರೆ, ಭಕ್ತಿ ಬಿಟ್ಟರೆ ಬೇರೆ ವಿಚಾರಗಳನ್ನು ಅಥವಾ ಜ್ಞಾನವನ್ನು ಕೇಳಲಿಕ್ಕೆ ಯಾರು ಇಷ್ಟನೇ ಪಡೋದಿಲ್ಲ. ಜ್ಞಾನದಕ್ಕಿಂತ ಭಕ್ತಿನೇ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಾರೆ, ಅವರೆಲ್ಲರೂ ಭಕ್ತರ ಮಾಲೆಯಲ್ಲಿ ಬರ್ತಾರೆ. ಭಕ್ತಮಾಲಾ ಅಲಗ್ ಹೈ, ಜ್ಞಾನಮಾಲಾ ಅಲಗ್ ಹೈ. ಆದ್ದರಿಂದ ಬಾಬಾ ಹೇಳ್ತಾ ಇದ್ದಾರೆ, ಭಕ್ತರ ಮಾಲೆನೇ ಬೇರೆ ಆಗಿದೆ, ಜ್ಞಾನಿಗಳ ಮಾಲೆನೇ ಬೇರೆ ಆಗಿದೆ. ಭಕ್ತಿ ಜರೂರ್ ಕಿ, ಲೇಕಿನ್ ಭಕ್ತ ಮಾಲಾ ಮೇ ನಹೀ ಕಹೆಂಗೆ, ಕ್ಯೋಂಕಿ ಭಕ್ತಿ ಕಾ ಪಾರ್ಟ್ ಬಜಾನೆ ಕೆ ಬಾದ್ ಆಪ್ ಸಬ್ಕೋ ಜ್ಞಾನ ಮೇ ಆನಾ ಹೈ. ಭಲೆ ನೀವು ಭಕ್ತಿ ಮಾಡಿದ್ದೀರಿ, ಆದರೆ ಭಕ್ತಿಯ ನಂತರ ನೀವು ಜ್ಞಾನ ಮಾರ್ಗದಲ್ಲಿ ಬರ್ತೀರಿ. ಭಕ್ತಮಾಲೆಯಲ್ಲಿ ಬರುವಂಥವರು ಜ್ಞಾನ ಮಾರ್ಗದಲ್ಲಿ ಬರೋದಿಲ್ಲ. ವಹ ನವಧಾ ಭಕ್ತ ಹೇ ಔರ್ ಆಪ್ ನವಧಾ ಜ್ಞಾನಿ ಹೋ. ಅವರು ನವವಿಧಾನದ ಭಕ್ತಿ ಮಾಡುವಂಥ, ನೀವು
ನವವಿಧಾನದ ಜ್ಞಾನ ಕೇಳುವಂಥವ್ರು. ವಿಧ ವಿಧವಾದ ಯೋಗದ ಅಭ್ಯಾಸ ಮಾಡುವಂಥವ್ರು. ಆತ್ಮಾ ಮೇ ಸಂಸ್ಕಾರೋಂ ಕಾ ಅಂತರ ಹೈ. ನಿಮ್ಮಲ್ಲಿ ಎಲ್ಲ ರೀತಿಯ ಜ್ಞಾನ ಇದೆ. ಎಲ್ಲ ರೀತಿಯ ಎಲ್ಲ ಪ್ರಕಾರದ ಎಲ್ಲ ವಿಧಾನಗಳಿಂದ ಮಾಡುವ ಯೋಗನೂ ನಿಮಗೆ ಗೊತ್ತಿದೆ. ಹೀಗೆ ಆತ್ಮದಲ್ಲಿ ಇರುವ ಸಂಸ್ಕಾರದಲ್ಲಿ ವ್ಯತ್ಯಾಸ ಇದೆ. ನಿಮ್ಮಲ್ಲಿ ಜ್ಞಾನ ಯೋಗದ ಸಂಸ್ಕಾರ ಇದೆ. ಭಕ್ತರಲ್ಲಿ ಭಕ್ತಿಯ ಸಂಸ್ಕಾರ ಇದೆ. ಭಕ್ತಮಾನ ಸದಾ ಮಂಗತಾ ಕೆ ಸಂಸ್ಕಾರ ಹೋಂಗೆ. ಭಕ್ತರು ಅಂದರೆ ಅವರಲ್ಲಿ ಬೇಡುವ ಸಂಸ್ಕಾರ ಇರ್ತದೆ. ಮೈ ನೀಚ ಹೂಂ ಬಾಪ್ ಊಂಚಾ ಹೇ, ಯಹ ಸಂಸ್ಕಾರ ಹೋಂಗೆ. ನಾನು ನೀಚ ಆಗಿದ್ದೇನೆ, ಕನಿಷ್ಠ ಸ್ಥಿತಿಯಲ್ಲಿ ಇದ್ದೀನಿ. ಪರಮಾತ್ಮ ಅಂದರೆ ಅವನು ಬಹಳ ದೊಡ್ಡವನು, ಬಹಳ ಉನ್ನತ ಸ್ಥಾನದಲ್ಲಿ ಇದ್ದಾನೆ ಅನ್ನುವಂತಹ ಭಾವನೆ ಅಥವಾ ಸಂಸ್ಕಾರ ಭಕ್ತರಲ್ಲಿ ಇರ್ತದೆ. ವಹ ರಾಯಲ್ ಭಿಕಾರಿ ಹೇ ಔರ್ ಆಪ್ ಆತ್ಮಾओं में ಅಧಿಕಾರಿಪನ್ ಕೆ ಸಂಸ್ಕಾರ. ಭಕ್ತರು ಅಂದರೆ ರಾಯಲ್ ಭಿಕಾರಿಗಳು. ಮಕ್ಕಳು ಅಂದರೆ ಅಧಿಕಾರಿತನದ ಸಂಸ್ಕಾರ ನಿಮ್ಮಲ್ಲಿ ಇದೆ. ಅಧಿಕಾರಿಗಳು. ಇಸ್ಲಿಯೇ ಪರಿಚಯ ಮಿಲ್ತೆ ಹಿ ಅಧಿಕಾರಿ ಬನ್ ಗೈ. ಆದ್ದರಿಂದ ನಿಮಗೆ ತಂದೆಯ ಪರಿಚಯ ಸಿಕ್ಕಿದ ಕೂಡಲೇ ನೀವು ಅಧಿಕಾರಿ ಆಗಿಬಿಟ್ಟಿದ್ದೀರಿ. ಸಮझा? ತಿಳಿತೆ? ಭಕ್ತೋं को भी कोई जगह दो ना, दोनों में आप आएंगे क्या? ಭಕ್ತರಿಗೂ ಒಂದು ಸಮಯ ಒಂದು ಜಾಗ ಕೊಡಿ. ಎರಡೂ ಮಾಲೆಗಳಲ್ಲಿ ನೀವೇ ಬರ್ತೀರಾ? उन्हों का भी आधा कल्प है, आपका भी आधा कल्प है. ಅವರಿಗೆ ಅರ್ಧ ಕಲ್ಪ ಕೊಡಿ. ಅರ್ಧ ಕಲ್ಪ ಅವರಿಗಾಗಿ ಇದೆ, ಅರ್ಧ ಕಲ್ಪ ನಿಮ್ಮ ಸಲುವಾಗಿ ಇದೆ. उन्हों को भी गायन माला में आना है, फिर भी दुनिया वालों से अच्छे हैं ना. ಭಕ್ತರು ಗಾಯನ ಮಾಲೆಯಲ್ಲಿ ಬರ್ತಾರೆ. ಯಾಕೆ ಅಂದರೆ ಪ್ರಪಂಚದ ಇತರ ಜನರಿಂದ ಭಕ್ತರು ಸ್ವಲ್ಪ ಭಿನ್ನ ಆಗಿರ್ತಾರೆ. ಅವರಿಗಿಂತ ಇವರು ಒಳ್ಳೆಯವರಾಗಿರ್ತಾರೆ. ಅವ್ರ ತರಫ್ ತೋ ಬುದ್ಧಿ ನಹೀ ಹೇ, ಬಾಪ್ ಕಿ ತರಫ್ ಹೀ ಹೇ. ಭಕ್ತರ ಬುದ್ಧಿ ಹೆಚ್ಚಿನ ಸಮಯ ಪರಮಾತ್ಮನ ಕಡೆಗೆ ಇರ್ತದೆ. ಶುದ್ಧತೋ ರಹತೆ ಹೇ, ಪವಿತ್ರತಾ ಕಾ ಫಲ್ ಮಿಲ್ತಾ ಹೇ. ಅನೇಕ ಭಕ್ತರು ಪರಮಾತ್ಮನ ಮೇಲೆ ಇರುವ ಭಕ್ತಿಗಾಗಿ ಪ್ರೀತಿಗಾಗಿ ಜೀವನದಲ್ಲಿ ಪವಿತ್ರತೆಯ ಧಾರಣೆನೂ ಮಾಡಿಕೊಳ್ತಾರೆ. ಆ ಪವಿತ್ರತೆಯ ಫಲ ಗಾಯನ್ ಯೋಗ್ಯ ಹೋನೆ ಕಾ ಮಿಲ್ತಾ ಹೈ. ಆ ಪವಿತ್ರತೆಯ ಫಲ ಅವರಿಗೆ ಗಾಯನ ಯೋಗ್ಯ ಆತ್ಮರು ಆಗಲಿಕ್ಕೆ ಸಿಗ್ತದೆ. ಪವಿತ್ರತೆಯ ಕಾರಣದಿಂದ ಭಕ್ತಿಯ ಕಾರಣದಿಂದ ಅಂತಹ ಭಕ್ತರು ಭಕ್ತಮಾಲೆಯಲ್ಲಿ ಬರ್ತಾರೆ, ಗಾಯನ ಯೋಗ್ಯ ಆಗ್ತಾರೆ. ಆಪ್ಕಿ ಪೂಜಾ ಹೋಗಿ, ಉನ್ಹೋಂ ಕಾ ಗಾಯನ ಹೋಗ. ನಿಮಗೆ ಪೂಜೆ ನಡೀತದೆ, ಅವರಿಗೆ ಮಹಿಮೆ ನಡೀತದೆ, ಗಾಯನ ನಡೀತದೆ. ಉನ್ಹೋಂ ಕಿ ಪೂಜಾ ನಹೀ ಹೋತಿ, सिर्फ स्टैचू बना के रखते हैं गायन के लिए. ಭಕ್ತಮಾಲೆಯಲ್ಲಿ ಯಾರು ಮೇಲಿದ್ದಾರೆ, ಭಕ್ತ ಶಿರೋಮಣಿ ಅಂತ ಅನ್ನಿಸ್ಕೊಳ್ತಾರೆ, ಅವರ ಪ್ರತಿಮೆಗಳನ್ನು ಮಾಡಿ ಇಡ್ತಾರೆ ವಿನಃ ಗರ್ಭಗುಡಿಯಲ್ಲಿ ಇಟ್ಟು ಅವರನ್ನು ಪೂಜೆ ಮಾಡೋದಿಲ್ಲ. ಉದಾಹರಣೆಗೆ ಮೀರಾ ಕಾ ಕಬಿ ಮಂದಿರ್ ನಹೀ ಹೋಗ. ಭಕ್ತ ಮೀರಾ ಅಥವಾ ನಾರದನ ಮಂದಿರ ಇರೋದಿಲ್ಲ. ದೇವತಾओं ಮಿಸಲ್ ಮೀರಾ ಕಿ ಪೂಜಾ ನಹೀ ಹೋತಿ, ಸಿರ್ಫ ಗಾಯನ. ದೇವತೆಗಳ ಸಮಾನ ಭಕ್ತ ಮೀರಾ ಆಗಲಿ
ಭಕ್ತ ಶಿರೋಮಣಿಗಳಾಗಲಿ ಅವರನ್ನು ಜನ ಪೂಜಿಸೋದಿಲ್ಲ, ಆದರೆ ಅವರನ್ನು ಮಹಿಮೆ ಮಾಡ್ತಾರೆ, ಗಾಯನ ಮಾಡ್ತಾರೆ. ಅಭಿ ಲಾಸ್ಟ್ जन्म में चाहे किसी को भी पूज लेवे, धरनी को भी पूजे, वृक्ष को भी पूजे, लेकिन नियम प्रमाण उनका सिर्फ गायन होता है, पूजन नहीं. ಈ ಕೊನೆ ಸಮಯದಲ್ಲಿ ಮನುಷ್ಯರು ಭೂಮಿಗೂ ಪೂಜೆ ಮಾಡ್ತಾರೆ, ಗಿಡ ಮರಗಳಿಗೂ ಪೂಜೆ ಮಾಡ್ತಾರೆ. ಹಾಗೆ ಭಕ್ತರಲ್ಲಿ ಯಾರು ಶ್ರೇಷ್ಠ ಭಕ್ತರಾಗಿರ್ತಾರೋ ಅವರಿಗೂ ಪೂಜೆ ಮಾಡ್ತಾರೆ. ಆದರೆ ನಿಯಮದ ಅನುಸಾರವಾಗಿ ಹೇಳಬೇಕಾದರೆ ಭಕ್ತರಿಗೆ ಗಾಯನ ನಡೀತದೆ ವಿನಃ ಪೂಜೆ ನಡೆಯೋದಿಲ್ಲ. ಆಪ ಪೂಜ್ಯ ಬಂತೆ ತೋ ಆಪ ಪೂಜ್ಯನೀಯ ಆತ್ಮಾಯೇ, ತಾವು ಪೂಜ್ಯ ದೇವತೆಗಳಾಗ್ತೀರಿ, ನೀವು ಪೂಜ್ಯನೀಯ ಆತ್ಮರಾಗಿದ್ದೀರಿ. ಯಹ ನಶಾ ಸದಾ ಸ್ಮೃತಿ ಮೇರಕು, ಈ ನಶೆಯನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಪೂಜ್ಯ ಆತ್ಮ ಕಭಿ ಕೋಯಿ ಅಪವಿತ್ರ ಸಂಕಲ್ಪ ಕೋ ಟಚ್ ಭೀ ನಹಿ ಕರ್ ಸಕ್. ಯಾರು ಪೂಜ್ಯ ಆತ್ಮ ಆಗಿರ್ತಾರೆ ಅವರು ಅಪವಿತ್ರ ಸಂಕಲ್ಪವನ್ನು ಮುಟ್ಟೋದೂ ಇಲ್ಲ. ಐಸೆ ಪೂಜ್ಯ ಬನೆ ಹೋ, ಸಂಕಲ್ಪದಿಂದನೂ ಅವರು ಅಪವಿತ್ರತೆಯನ್ನು ಮುಟ್ಟೋದಿಲ್ಲ. ಅಂತಹ ಪೂಜ್ಯ ಆಗಿದ್ದೀರಾ. चारों ओर के वर्षे के अधिकारी आत्माओं को सदा पढ़ाई में पास विथ ऑनर्स होने वाले, सदा वरदानों द्वारा वरदानी बन, औरों को भी वरदानी बनाने वाले ऐसे बाप, शिक्षक और सद्गुरु के प्यारे, सदा रूहानी मौज में रहने वाली श्रेष्ठ आत्माओं को बाप दादा का याद, प्यार और नमस्ते. ನಾಲ್ಕು ಕಡೆಯ ತಂದೆಯ ಆಸ್ತಿಗೆ ಅಧಿಕಾರಿಯಾಗಿರುವಂತಹ ಮಕ್ಕಳಿಗೆ, ಸದಾ ವಿದ್ಯಾಭ್ಯಾಸದಲ್ಲಿ ಪಾಸ್ ವಿತ್ ಆನರ್ ಆಗುವಂತಹ ಮಕ್ಕಳಿಗೆ, ಸದಾ ವರದಾನಗಳಿಂದ ವರದಾನಿಯಾಗಿ ಅನೇಕರನ್ನು ವರದಾನಿ ಆತ್ಮರನ್ನಾಗಿ ಮಾಡುವಂತಹ ತಂದೆ, ಶಿಕ್ಷಕ, ಸದ್ಗುರುವಿನ ಅತ್ಯಂತ ಪ್ರಿಯ, ಸದಾ ಆತ್ಮಿಕ ಮೋಜಿನಲ್ಲಿ ಇರುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೂ ಸಹ ಯಾದ್, ಪ್ಯಾರ್ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. वरदान. चलन और चेहरे द्वारा पुरुषोत्तम स्थिति का साक्षात्कार कराने वाले ब्रह्मा बाप समान भव. ನಿಮ್ಮ ಚಲನೆ ಅಂದರೆ ವರ್ತನೆ ಹಾಗೂ ಚೆಹರೆ ಅಂದರೆ ಮುಖಚರ್ಯೆಯಿಂದ ಪುರುಷೋತ್ತಮ ಸ್ಥಿತಿಯ ಸಾಕ್ಷಾತ್ಕಾರ ಮಾಡಿಸುವಂತಹ ಬ್ರಹ್ಮ ತಂದೆಯ ಸಮಾನ ಆಗಿರಿ. जैसे ब्रह्मा बाप साधारण तन में होते भी सदा पुरुषोत्तम अनुभव होते थे, साधारण में पुरुषोत्तम की झलक देखी, ऐसे फॉलो फादर करो. ಹೇಗೆ ಬ್ರಹ್ಮ ಬಾಬಾ ಸಾಧಾರಣ ದೇಹದಲ್ಲಿ ಇದ್ದರೂ ಸಹ ಸದಾ ಪುರುಷೋತ್ತಮ ಸ್ಥಿತಿಯ ಅನುಭವ ಅವರ ಮೂಲಕ ಜನರಿಗೆ ಆಗ್ತಿತ್ತು. ಪುರುಷೋತ್ತಮ ಸ್ಥಿತಿಯ ಹೊಳಪು ಅವರ ಮುಖದಲ್ಲಿ ಕಾಣ್ತಿತ್ತು. ಹಾಗೆ ನೀವು ಸಹ ಬ್ರಹ್ಮ ತಂದೆಗೆ ಅನುಕರಣೆ ಮಾಡಿರಿ. कर्मफल साधारण हो लेकिन ಸ್ಥಿತಿ ಮಹಾನ್ हो. ನಿಮ್ಮ ಕರ್ಮ ಸಾಧಾರಣ ಆಗಿರಲಿ,
ಆದರೆ ಸ್ಥಿತಿ ಮಾತ್ರ महान ಆಗಿರಲಿ. चेहरे पर ಶ್ರೇಷ್ಠ ಜೀವನ का ಪ್ರಭಾವ. ನಿಮ್ಮ ಚೆಹರೆಯ ಮೇಲೆ ಶ್ರೇಷ್ಠ ಜೀವನದ प्रभाव काणिसली. जैसे लौकिक रीति में कई बच्चों की चलन और चेहरा बाप समान होता है. यहाँ चेहरे की बात नहीं, लेकिन चलन ही चित्र है. ಲೌಕಿಕದಲ್ಲಿ ಕೆಲವು ಮಕ್ಕಳ ಮುಖ, ವರ್ತನೆ, ಸಂಸ್ಕಾರ ಅವರ ತಂದೆಯಂತೆ ಇರ್ತದೆ. ಹಾಗೆ ಇಲ್ಲಿ ನಮ್ಮ ಮುಖ ತಂದೆಯ ಸಮಾನ ಇಲ್ಲ, ಆದರೆ ವರ್ತನೆ ಬಾಪ್ ಸಮಾನ ಅಂದರೆ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ನಮ್ಮ ಚಲನೆ ಅಥವಾ ವರ್ತನೆಯೇ ತಂದೆಯ ಚಿತ್ರ ಆಗಿದೆ. हर चलन से बाप का अनुभव हो. ಮುಖಚರ್ಯೆ ಬ್ರಹ್ಮ ತಂದೆಯ ಸಮಾನ ಇಲ್ಲ, ಆದರೆ ನಮ್ಮ ನಡವಳಿಕೆ, ವರ್ತನೆ, ಮಾತು, ಪುರುಷಾರ್ಥ ನೋಡಿದರೆ ಜನರಿಗೆ ಬ್ರಹ್ಮ ತಂದೆಯ ಅನುಭವ ಆಗಬೇಕು. ಬ್ರಹ್ಮ ಬಾಪ್ ಸಮಾನ್ पुरुषोत्तम स्थिति हो तब कहेंगे बाप समान. ಬ್ರಹ್ಮ ತಂದೆಯ ಸಮಾನ ಪುರುಷೋತ್ತಮ ಸ್ಥಿತಿ ನಮ್ಮಲ್ಲಿ ಇರಬೇಕು, ಆಗ ಹೇಳಬಹುದು ತಂದೆಯ ಸಮಾನ ಮಕ್ಕಳು ಅಂತ. ಶ್ಲೋಗನ್. ಇಂದಿನ ಆದರ್ಶ ವಾಕ್ಯ. जो एकरस स्थिति के श्रेष्ठ आसन पर स्थित रहता है वही सच्चा तपस्वी है. ಯಾರು ಏಕರಸ ಸ್ಥಿತಿಯ ಶ್ರೇಷ್ಠ ಆಸನದ ಮೇಲೆ ಸದಾ ಕುಳಿತಿರ್ತಾರೆ ಅವರೇ ಸತ್ಯ ನಿಜವಾದ ತಪಸ್ವಿ ಆಗಿರ್ತಾರೆ. ಲವಲೀನ ಸ್ಥಿತಿ ಕಾ ಅನುಭವ ಕರೋ. ಲವಲೀನ ಸ್ಥಿತಿಯ ಅನುಭವ ಮಾಡಿರಿ. ಯಹ ಪರಮಾತ್ಮ ಪ್ಯಾರ್ आनंदमय झूला है. इस सुखदाई झूले में सदा झूलते रहो. ಈ ಪರಮಾತ್ಮನ ಪ್ರೀತಿಯೇ ಆನಂದದ ಉಯ್ಯಾಲೆ ಆಗಿದೆ. ಈ ಸುಖದ ಉಯ್ಯಾಲೆಯಲ್ಲಿ ಸದಾ ತೂಗ್ತಾ ಇರಿ. ಪರಮಾತ್ಮ ಪ್ಯಾರ में लवलीन रहो तो कभी कोई परिस्थिति व माया की हलचल आ नहीं सकती. ಪರಮಾತ್ಮನ ಪ್ರೇಮದಲ್ಲಿ ಲವಲೀನಾಗಿರಿ, ಮುಳುಗ್ರಿ. ಆಗ ಯಾವುದೇ ಪರಿಸ್ಥಿತಿ ಅಥವಾ ಮಾಯೆಯ ಏರುಪೇರು ನಿಮ್ಮನ್ನು ಅಲುಗಾಡಿಸುವುದಿಲ್ಲ. ಮಾಯೆ ಬಂದ್ರೂ ನಿಮ್ಮ ಸ್ಥಿತಿ ವಿಚಲಿತ ಆಗೋದಿಲ್ಲ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ. ಓಂ ಶಾಂತಿ.